पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೊಂಡು, ಓಕೆ, 1/4 ಟೀ ಸ್ಪೂನಷ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊತೀನಿ. ಅರ್ಧ ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಂಡು, ನೆಕ್ಸ್ಟ್ ಇವಾಗ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. 1 ಟೀ ಸ್ಪೂನಷ್ಟು. ನೆಕ್ಸ್ಟ್ ಮತ್ತು ಇದು ಸಾಸಿವೆನೂ ಅರ್ಧ ಟೀ ಸ್ಪೂನ್ ಸಾಕು, ಕಹಿ ಆಗಿಬಿಡುತ್ತೆ. ಅರ್ಧ ಟೀ ಸ್ಪೂನ್ ಸಾಕು, ಓಕೆ. ಇದನ್ನೆಲ್ಲ ಸ್ವಲ್ಪ ಹೊಂಬಣ್ಣ ಬರೋಂಗೆ ಬಾಡಿಸ್ಕೋಬೇಕು, ಓಕೆ. ಈ ಥರ ಹೊಂಬಣ್ಣ ಬರೋವರೆಗೂ ಬಾಡಿಸ್ಕೊಂಡ್ರೆ ನೆಕ್ಸ್ಟ್ ಅದು ಹೊಂಬಣ್ಣ ಬರ್ತಿರ್ಬೇಕಾದ್ರೆ ಸ್ವಲ್ಪ ಹೊಂಬಣ್ಣ ಬರಲಿ, ಓಕೆ. ಆ ಹೊಂಬಣ್ಣ ಬರೋದೇ ಫ್ಲೇವರ್ ಇದಕ್ಕೆ, ಇನ್ನೇನಿಲ್ಲ, ಓಕೆ. ಫ್ಲೇವರ್ ಬರುತ್ತೆ. ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತೀನಿ, ಓಕೆ. ಖಾರ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ. ಒಂದು 7ರಿಂದ 8 ಬ್ಯಾಡಗಿ ಇದ್ರೂ ಹಾಕ್ಕೋಬೋದು. ನೀವು ಖಾರ ತಿನ್ನಲ್ಲ ಅಂದರೆ ಗುಂಟೂರು ಹಾಕ್ಕೋಬೋದು. ನೀವು ಖಾರ ತಿನ್ನೋದಂದರೆ ಬ್ಯಾಡಗಿನೇ ಸಾಕು. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಧನಿಯಾ ಕಾಳು ಹಾಕ್ಕೋಬೇಕು. ಧನಿಯಾ ಕಾಳು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಇದನ್ನು ಹುರ್ಕೋಬೇಕು. ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ನೆಕ್ಸ್ಟ್ ಇನ್ನು 2 ಐಟಮ್ ಆ್ಯಡ್ ಮಾಡೋದಿದೆ. ಪ್ಲೀಸ್ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ. 2 ಐಟಮ್ಸ್ ಆ್ಯಡ್ ಮಾಡಬೇಕು. ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಮಾಡ್ಕೊಡಿ ಅಂತ ಗ್ಯಾಸ್ ಆಫ್ ಮಾಡಬೇಕು, ಓಕೆ. ನೆಕ್ಸ್ಟ್ ಇವಾಗ ಆಯಿತಾ, ಸ್ವಲ್ಪ ಹೊಂಬಣ್ಣ ಬಂದ್ಕೂಡೆ ಗ್ಯಾಸ್ ಆಫ್ ಮಾಡಿ, ಓಕೆ. ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಸ್ವಲ್ಪ ಇದು ಹಿಂಗೆ ಹಾಕ್ಕೋಬೇಕು. ನನ್ನ ಕಡೆ ಇದು ಅಥವಾ ಲಿಕ್ವಿಡ್ ಹಿಂಗೂ ಇಲ್ಲ ಅಥವಾ ಪೌಡ್ರ್ ಇಲ್ಲ, ಈ ಥರನೇ ಇದೆ. ಹಾಗಾಗಿ ಈ ಥರನೇ ಇದೆ ಹಾಕ್ಕೊಂಡ್ಬಿಡ್ತೀನಿ. ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಒಂದು ಏಲಕ್ಕಿ ಹಾಕ್ಕೊತೀನಿ, ಓಕೆ. ಏಲಕ್ಕಿ ಹಾಕ್ಕೊಂಡೆ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಇದು ಮಾಡ್ಕೋಬೇಕು, ಆಯಿತಾ. ಇದನ್ನು ಸಪ್ರೇಟ್ ಇಟ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಬೇಕು, ಓಕೆ. ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಕ್ಕಿರ್ತೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಈ ಕಡೆ ಸೈಡಿಗೆ ಇಟ್ಕೊತೀನಿ. ಸ್ವಲ್ಪ ಬಿಸಿನೀರಲ್ಲಿ ಹುಣಸೆಹಣ್ಣು ನೆನೆಸಿ ಹಾಕ್ಕೋಬೇಕು. ಈ ಪಲ್ಪ್ ತಗೊಂಡ್ಬಿಡ್ಬೇಕು ಈಗ, ಓಕೆ. ಈ ಪಲ್ಪ್ ಎಲ್ಲ ತಗೊಂಡು ನೀಟಾಗಿ ಸ್ವಲ್ಪ ಹುಳಿ ಎಲ್ಲ ನೀಟಾಗಿ ತಗೊಂಡ್ಬಿಡ್ಬೇಕು. ಇದನ್ನ ಫಿಲ್ಟರ್ ಮಾಡ್ಕೋಬೇಕು ಇವಾಗ, ಯಾಕಂದರೆ ಇದು ನಾರೆಲ್ಲ ಬರುತ್ತೆ. ನಾರೆಲ್ಲ ಬರೋದೆಲ್ಲ ಬೇಡ. ಈ ಪಲ್ಪ್ ತಗೊಂಡಾಯ್ತಾ. ನೆಕ್ಸ್ಟ್ ಇದನ್ನೆಲ್ಲ ಹಾಕೋ ಮುಂದೆ ಫಿಲ್ಟ್ರ್ ಮಾಡಿ ಹಾಕಬೇಕು, ಹಾಗೆ ಹಾಗಾಗಿ ಬರಲ್ಲ, ಓಕೆ. ಮುಗೀತು. ಮಿಕ್ಸಿ ಮಾಡ್ಕೋಬೇಕು. ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ, ಓಕೆ. ಲಿಡ್ ಕ್ಲೋಸ್ ಮಾಡಿ ಮಿಕ್ಸಿ ಮಾಡೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಓಕೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಾಯ್ತಾ. ಇವಾಗ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ. ನೆಕ್ಸ್ಟ್ ಸ್ವಲ್ಪ ಕರಿಬೇವು, ಓಕೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಮೇಲೆ ಸ್ವಲ್ಪ ಟೊಮೊಟೊ ಕತ್ತರಿಸಿರೋದು ಒಂದೇ ಟೊಮೊಟೊ ಹಾಕಿ ನೆಕ್ಸ್ಟ್ ಇವಾಗ ಒಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಬಾಡಿಸ್ಕೊಂಡು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಹಾಗಾಗಿ ಹಾಕ್ಕೋಬೋದು. ದಪ್ಪ ಉಪ್ಪು ಹಾಕ್ಕೊತೀನಿ. ಸಣ್ಣ ಉಪ್ಪೆಲ್ಲ ಬೇಡ, ಅಡುಗೆ ಟೇಸ್ಟ್ ಬರಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ಉಪ್ಪು ಹಾಕ್ಕೊಂಡು ದಪ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಬಾಳಿಸ್ಕೊಂಡು ಸ್ವಲ್ಪ ಬೆಂದಿರೋ
ಹುಣಸೆ ಹಣ್ಣಿಂದು ಪಲ್ಪ್ ಇದೆ ಅಲ್ಲ, ಹುಣಸೆ ಹಣ್ಣಿಂದು ಪಲ್ಪ್ ಹಾಕ್ತೀನಿ. ಇದು ಹುಣಸೆ ಹಣ್ಣಿನ ಪಲ್ಪ್ ಹಾಕ್ಕೊಂಡು ಚೂರು ಅರಿಶಿನ ಪುಡಿ ಹಾಕ್ಕೊಂಡು ಇದು ಸ್ವಲ್ಪ ಬೆನಿಬೇಕು. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಇನ್ನು ವಿಡಿಯೋ ಫುಲ್ ಇದೆ. ಇವಾಗ ಬೇಳೆ ಕಟ್ಟು, ಅಥವಾ ನಿಮ್ಮ ಕಡೆ ಕಟ್ಟಿದರೆ ಕಟ್ಟು ಹಾಕೋಬೋದು, ಅಥವಾ ಬೇಳೆ ಸ್ವಲ್ಪ ಕುದಿಸ್ಕೊಂಡು ಫೈನ್ ಪೇಸ್ಟ್ ಮಾಡಿ ಹಾಕ್ಕೊತೀನಿ ಅಂದರೆ ಅದಾದರೂ ಹಾಕೋಬೋದು. ಓಕೆ, ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಡಬೇಕು. ಚೆನ್ನಾಗಿ ಕುದಿಲಿ, ಯಾಕಂದರೆ ಹುಳಿ ಎಲ್ಲ ಸ್ವಲ್ಪ ಕುದ್ರೆ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಸ್ವಲ್ಪ ಜಲ್ದಿ ಬೆನೆಯಲ್ಲ, ಹಾಗಾಗಿ ಸ್ವಲ್ಪ ಕುದಿಸ್ಕೊಂಡ್ರೆ ಚೆನ್ನಾಗಿ ಉಕ್ಕು ಬರಬೇಕಿದೆ. ಇವಾಗ ಅದಕ್ಕೆ ಇಟ್ಟಿದ್ದೇನಲ್ಲ, ಉಕ್ಕು ಬರಲಿ, ತಾನಾಗೆ ಉಕ್ಕು ಬರಲಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವಾಗ ಇದು ಕುದೀತಾ ಇದೆ. ಇದು ಕುದೀತಿರ್ಬೇಕಾದ್ರೆ ನಾವು ತಿಳಿ ಸಾರಿನ ಪುಡಿ ಏನು ಮಾಡ್ಕೊಂಡಿದ್ವಲ್ಲ, ಹುರ್ಕೊಂಡಿದ್ದು ಪುಡಿ ಮಾಡಿದ್ವಲ್ಲ, ಅದನ್ನು ಹಾಕೋಬೇಕು. ನೋಡಿಕೊಂಡು 2-3 ಟೇಬಲ್ ಸ್ಪೂನ್ ಹಾಕ್ಕೊಂಡು ಸಾಕು ಅನ್ನಿಸುತ್ತೆ. ಓಕೆ, ಸಾಕು ಅನ್ನಿಸುತ್ತೆ. ಜಾಸ್ತಿ ಆದ್ರೂ ಚೆನ್ನಾಗಿ ಅನಿಸಲ್ಲ. ಹಂಗೆ ಇವಾಗ ಒಂದ್ಸಲ ತಿರ್ಸ್ಕೊಂಡ್ಬಿಡೋಣ. ತಿರ್ಸ್ಕೊಂಡ್ರೆ ತಿಳಿ ಸಾರು ರೆಡಿ. ನೀವು ಎಷ್ಟು ತಿಳಿ ಬೇಕೋ ಅಷ್ಟು ತಿಳಿ ಮಾಡ್ಕೋಬೋದು. ಓಕೆ, ತಿಳಿ ಸಾರು ರೆಡಿ ಆಗಿದೆ. ಇದು ಮದುವೆ ಮನೆಯಲ್ಲಿ ಏನಾದರೂ ಸಾಂಬಾರು ಆ ಥರ ಎಲ್ಲ ಖಾಲಿ ಆದಾಗೂ ಮಾಡ್ತಾರೆ. ನೀವು ಮನೆಯಲ್ಲಿ ಅರ್ಜೆಂಟಿಗೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಈ ಸಾರು ಮಾಡಿದರೆ ಮನೆಯಲ್ಲೇ ಇದ್ರೂ ಮದುವೆಗೆ ಹೋಗಿದ್ದೀರಾ ಅನ್ನೋ ಫೀಲಿಂಗ್ ಎಲ್ಲ ಬರುತ್ತೆ. ತುಂಬ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೆ ಫೀಲ್ ಆಗ್ತೈತಿ ಮನೆಯಲ್ಲಿ ಇದ್ದೀವ ಅಥವಾ ಮದುವೆ ಮನೆಗೆ ಹೋಗಿದ್ದೀವ ಅಂತೇಳಿ. ಆ ಥರ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಬೆಲ್ಲ ಆಪ್ಷನಲ್, ಬೆಲ್ಲ ಹಾಕೋಬೇಕು, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಹಾಕಿದರೆ ಚೆನ್ನಾಗಿ. ಈಗ ಒಬ್ಬೊಬ್ಬರು ತಿನ್ನಲ್ಲ, ಹಾಗಾಗಿ ಜಸ್ಟ್ ಒಂದು 3 to 4 ಮಿನಿಟ್ಸಲ್ಲಿ ಏನೋ ಎಮರ್ಜೆನ್ಸಿ ಇದ್ದಾಗ ಮಾಡ್ಕೊಬೋದು. ತುಂಬ ಟೇಸ್ಟಿ ಆಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಹಾಕಿ. ಓಕೆ.